ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡ್ರೈವರ್ನ ಯಾಕೆ ಕಳಿಸ್ಬಿಟ್ರಿ? ಮನೆವರೆಗೂ ಬರ್ಬೋದಿತ್ತಲ್ಲ. ನಮ್ಮಲ್ಲೇ ಮಾತಾಡೋಕೆ ಅಷ್ಟೊಂದು ವಿಷಯ ಇರೋವಾಗ ಯಾವತ್ತೂ ಬಂದಿಲ್ವಾ? ಇಲ್ಲಪ್ಪ, ಯಾವತ್ತೂ ಬಂದಿಲ್ಲ. ಯಾಕೆ? ನಾನು ಹಾಗೆಲ್ಲ ಒಬ್ಳೆ ಓಡಾಡ್ದೋಳೆ ಅಲ್ಲ. ಅಪ್ಪ ಅಮ್ಮನ ಜೊತೆ ಹೋಗ್ತಿದ್ದೆ. ಕಾಲೇಜಲ್ಲಿ ಟ್ರಿಪ್ ಇದ್ರು ನಾನು ಹೋಗ್ತಿರ್ಲಿಲ್ಲ. ಸರಿ. ಅವ್ರಗಳ ಜೊತೆ ಎಲ್ಲಿ ಹೋಗಿದ್ದೀರಿ? ಧರ್ಮಸ್ಥಳ, ಉಡುಪಿ ಮಠ, ಶೃಂಗೇರಿ ಮಠ, ಸಿದ್ಧಗಂಗಾ ಮಠ, ಹೊರನಾಡು, ಯಡಿಯೂರು, ಕಟೀಲು, ಹೀಗೆ ಇಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ರು. ರಜೆ ಸಿಕ್ಕಿದ್ರೆ ಸಾಕು ಅಪ್ಪ ಅಮ್ಮ ದೇವಸ್ಥಾನ ಕರ್ಕೊಂಡು ಹೋಗ್ಬಿಡ್ತಿದ್ರು. ನನಗೀಗೆಲ್ಲ ಅರ್ಥ ಆಗ್ತಿದೆ ನೋಡಿ. ಅರ್ಥನಾ? ಏನ್ ಅರ್ಥ ಆಗ್ತಿದೆ? ಅದೇ ನೀವು ದೇವರು ಅಂತ ಎಷ್ಟೊಂದು ಪ್ರಾರ್ಥನೆ ಮಾಡ್ತೀರಲ್ಲ, ಅದೆಲ್ಲ ನಿಮ್ಮ ಅಪ್ಪ ಅಮ್ಮನ ಪ್ರಭಾವ ಅಂತ. ನೀವು ಇಷ್ಟೆಲ್ಲ ಪ್ರಾರ್ಥನೆ ಮಾಡಿರೋದಕ್ಕೆ ಅಲ್ವಾ ನಾನು ನಿಮ್ಗೆ ಸಿಕ್ಕಿರೋದು. ಅದೇ ಮತ್ತೆ, ನೀವು ದೇವ್ರನ್ನ ತುಂಬಾ ಬೇಡ್ಕೊಂಡಿರೋದಕ್ಕೆ ನಾನ್ ನಿಮಗ್ ಸಿಕ್ಕಿದ್ದೀನಿ. ಅದು ಒಂದು ರೀತಿಲಿ ಸರಿನೇ ಅನ್ಸುತ್ತೆ. ದೇವರು ನನ್ನಿಂದ ಎಲ್ಲರನ್ನೂ ಕಸ್ಕೊಂಡ ಕಾಂಪನ್ಸೇಷನ್ ಅಂತ ನಿಮ್ಮನ್ನು ಕೊಟ್ಟಿದ್ದಾನೆ. ಈಗ ನೀವೇ ನನ್ನ ಪ್ರಪಂಚ. ನಮ್ಮಿಬ್ರು ಈ ಪುಟ್ಟ ಪ್ರಪಂಚದಲ್ಲಿ ನಿಮಗೆ ನಾನು, ನನಗೆ ನೀವು ಅಷ್ಟೇ. ಇಷ್ಟು ದಿನ ನೀವು ನಿಮ್ಮ ಅಪ್ಪ ಅಮ್ಮನ ಪ್ರೀತಿ ಪ್ರಪಂಚದಲ್ಲಿ ಬೆಳೆದು ಬಂದಿದ್ದೀರಿ. ಈಗ ಅವ್ರನ್ನ ಬಿಟ್ಟು ಬರ್ತಾ ಇದ್ದೀರಿ. ತುಂಬ ಮಿಸ್ ಮಾಡ್ಕೋತಿರ್ತೀರಿ ಅಲ್ವಾ? ತುಂಬಾ ಮಿಸ್ ಮಾಡ್ಕೋತೀನಿ. ಆದ್ರೆ ಅಪ್ಪ ಅಮ್ಮನ ಪ್ರೀತಿನ ಮರ್ಸೋಷ್ಟು ಪ್ರೀತಿ ನೀವ್ ನಂಗೆ ಕೊಡ್ತೀರಾ ಅನ್ನೋ ನಂಬಿಕೆ ಇದೆ. ಹಾಗಾಗಿ ನಾನು ತುಂಬಾ ಖುಷಿಯಾಗಿರ್ತೀನಿ. ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅಮ್ಮ, ಇದೇನಿಲ್ಲ ಸಿದ್ದು, ಇಷ್ಟು ಬೇರೆ ಬಂದ್ಬಿಟ್ಟಿದ್ಯಾ? ಅಪ್ಪಯ್ಯ ಇಲ್ಲಿ ನೋಡಿ, ಸಿದ್ದುನ. ಓಹೋ, ಏನ್ಲ ನೀನ್ ಮರ್ಮ? ಅಲ್ಲ ಕಣ್ಲ ಸಿದ್ದೇಗೌಡ, ಅಲ್ಲಿಗೆ ಯಾವಾಗ ಹೋದೆ ಅಂತಾನೂ ಗೊತ್ತಿಲ್ಲ, ಅಲ್ಲಿಂದ ಇಲ್ಲಿಗೆ ಯಾವಾಗ ಬಂದೆ ಅಂತ ಗೊತ್ತಿಲ್ಲ. ಏನ್ಲ ನಿನ್ ಕತೆ? ಒಂದು ತಿಳಿತಾನೆ ಇಲ್ವಲ್ಲ. ಲೈ ಕೂತ್ಕೊಳ್ಳ ಫಸ್ಟು. ಏನ್ಲ ನಿನ್ ಕತೆ? ಯಾಕ್ಲಾ ಹುಲಿ ಹಿಂಗಿದೀಯಾ? ಅಲ್ಲೇನಾದ್ರು ತೊಂದರೆ ಆಯ್ತೇನ್ಲ? ಹಾಗೇನು ಇಲ್ಲ ಕಣಜ್ಜಿ. ಮತ್ತೆ ಯಾಕೆ ಹಿಂಗೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟೆ? ಏನಿಲ್ಲ ಗೌಡ್ರೆ, ನಮ್ಮ ಹುಡುಗಂದು ಒಂದು ಕೇಸ್ ಆಗ್ಬಿಟ್ಟಿತ್ತು. ಅದೇ ತಲೆ ಬಿಸಿಲಿ ಸಿದ್ದೇಗೌಡರು ಹೇಳ್ದೆ ಬಂದ್ಬಿಟ್ಟವ್ರ ಆಟೆಯ. ಏನ್ ಕೇಸ್ಲ ಅದು? ಅದೇನು ಇದ್ದಿದ್ದೆ ಗೌಡ್ರೆ, ನಮ್ಮ ಹುಡುಗ ಒಂದು ಹುಡುಗಿಯಿಂದ ಹೊಂಟಾಗವನೆ. ಲೇ, ನೀನು ಇಂಥ ವಿಚಾರಕ್ಕೆಲ್ಲ ತಲೆ ಹಾಕ್ಬೇಡ ಕಣ್ಲ. ಇಂಥ ಸಣ್ಣ ಪುಟ್ಟ ವಿಷಯಕ್ಕೆ ನೀನು ಜನಗಳ ಹತ್ರ ಮಕ ಗಂಟು ಹಾಕೊಂಡಿದ್ರೆ ಮುಂದಿನ ಎಲೆಕ್ಷನ್ ನಮ್ಗೆ ತೊಂದರೆ ಆಗಕ್ಕಿಲ್ವನವ? ಇಲ್ಲ ಅಪ್ಪಾಜಿ. ಅಪ್ಪಾಜಿ, ಅವ್ವ ಎಲ್ಲಿ? ಅವ್ರ ತವ್ರ ಮನೆಯಿಂದ ಫೋನ್ ಬಂದಿತ್ತು, ಹೊಸಿ ಹೋಗಿ ಬರ್ತೀನಿ ಅನ್ಲೋ. ಸರಿ ಹೋಗಿ ಬಾ ಅಂತ ಕಳ್ಸಿವ್ನಿ. ಹೌದಾ? ಅವ್ವ ನಂಗೆ ಹೇಳಲೇ ಇಲ್ಲ. ಸಿದ್ದೇಗೌಡರು ತಾನು ಹೇಳ್ದೆ ಬಂದಿರೋದು, ಅವ್ವ ಹೇಳಿಲ್ಲ ಅಂತವ್ರೆ. ಮಾವ, ಮದ್ವೆ ತುಂಬಾ ಚೆನ್ನಾಗಾಯ್ತಲ್ವಾ? ಓ ಕಣವ, ಒಳ್ಳೆ ಅಳಿಯಿಂದ ಹಿಡ್ದಾಕೊಂಡವ್ರೆ. ಇನ್ನೇನು ಮದುವೆ ಚೆನ್ನಾಗಾಗದೆ ಇನ್ನೇನಾಯ್ತದ ಹೇಳು?
ಚಿಕ್ಕ ಮಗಳಿಗೇನೋ ಒಳ್ಳೇದಾಯ್ತು, ಆದ್ರೆ ದೊಡ್ಡ ಮಗಳು ಅವಳಲ್ಲ. ಅಲ್ವೇ? ಹಾ, ಮಂಜುಗೌಡ ಏನಾಯ್ತಲ್ಲ ಅವನಿಗೆ? ಮದ್ವೆಲಿ ಅಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ನಲ್ಲ, ಈಗೇನಾಯ್ತು ಇವನ್ಗೆ? ಪಾಪ, ಅವಳ ಹಣೆ ಬರವೇ ಸಂದಾಗಿಲ್ಲ. ಒಳ್ಳೆ ಗಂಡು ಸಿಕ್ಕಿದ್ರು ಮದ್ವೆ ಆಗದೆ ಹಂಗೆ ಉಳ್ಕೊಂಡ್ಬಿಟ್ಲು. ಏಯ್ ಮರ್ಗೌಡ, ಅಪ್ಪಯ್ಯ. ಕುಡಿಯೋಕೆ ಒಂದು ಗ್ಲಾಸ್ ನೀರು ತಮ್ಮಲ್ಲ. ಸರಿ ಅಪ್ಪಯ್ಯ. ನಾನು ತಂದ್ಕೊಡ್ತೀನಿ ಮಾವ. ನಮ್ಮನೇಲಿದ್ರೆ ಕೆಲಸ ಮಾಡಬೇಕಾಗುತ್ತೆ ಅಂತ ಇಲ್ಲಿಗೆ ಬಂದರೆ ನಮ್ಮ ಅದಕ್ಕೆ ಇಲ್ಲೂ ಕೆಲಸ ಕೊಡ್ತೀನಿ. ಅದಕ್ಕೆ ಒಂದು ವಾರ ಅಲ್ಲಿಗೆ ಹೋಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ, ಆರಾಮಾಗಿದ್ದು ಬರ್ಬೋದಾಗಿತ್ತು. ಅದು ಜಾನು ಗಂಡ ನಾವಲ್ಲಿಗೆ ಬರೋದೇ ಬೇಡ ಅಂತ ಹೇಳ್ಬಿಟ್ರಲ್ಲ. ಹೋಗ್ಲೇ ಬಿಡು ಮಂಗಳ, ಯಾರ ಮನೆಗೆ ಎಷ್ಟು ದಿವಸ ಹೋದರೂ ಕೊನೆಗೆ ನಮ್ಮ ಮನೆಗೆ ನಾವು ವಾಪಸ್ ಬರಲೇಬೇಕಲ್ವಾ? ಆಹಾ, ಅದಕ್ಕೆ ಆ ಮನೆಗೆ ಬರೋದಕ್ಕೆ ನಿಮಗೂ ಆಸೆ ಇತ್ತು ತಾನೇ? ಇತ್ತು ಮಗಳ, ಆದರೆ ಜಯಂತ್ ಅವರು ಅವ್ರ ಪರಿಸ್ಥಿತಿ ಹೇಳ್ಕೊಂಡ್ಮೇಲೂ ನಾವು ಬರೀ ಅವ್ರ ಮನೆಗೆ ಹೋಗೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇರೋಕ್ಕಾಗತ್ತಾ? ಅಲ್ಲ ಅಮ್ಮ, ಅಂಥ ಪರಿಸ್ಥಿತಿ ಏನಾಗಿತ್ತು ಹೇಳು? ನಾವಲ್ಲಿ ಹೋಗಿದ್ರೆ ಅವ್ರ ಗಂಟೆನ ತಿನ್ಬಿಡ್ತಿದ್ವಾ? ಮಂಗಳ, ಅಳಿಯಂದ್ರು ನಮ್ಮ ಮನೇಲಿ ಯಾರು ಹೆಣ್ಮಕ್ಳಿಲ್ಲ, ಅಲ್ಲಿ ಏನು ವ್ಯವಸ್ಥೆಗಳಿಲ್ಲ. ನಿಮ್ಮನ್ನ ಕರ್ಕೊಂಡು ಹೋಗಿ ಸರಿಯಾಗಿ ಉಪಚಾರ ಮಾಡಕ್ಕಾಗದೆ ಹೋದ್ರೆ ನನಗ್ ತುಂಬಾ ಬೇಜಾರಾಗತ್ತೆ ಅಂದ್ರು. ನಮ್ ಮನೆಗ್ ಹೋಗಿ ನಾನ್ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡು ನಿಮ್ಮನ್ನ ಕರ್ಸ್ಕೋತೀನಿ ಅಂದ್ರು. ಇನ್ನೊಂದ್ ವಾರ ಹೋಗಿ ನೋಡ್ಕೊಂಡ್ ಬರೋಣ ಮಂಗಳ. ಅಮ್ಮ, ಏನ್ ಮಹಾ ವ್ಯವಸ್ಥೆ ಮಾಡ್ಬೇಕಾಗಿತ್ತು ಹೇಳು? ಇನ್ನೊಳಿಯ ದೊಡ್ಡ ಸಾಹುಕಾರ, ಆಳು ಕಾಳು ಅಂತ ಎಷ್ಟು ಜನ ಇರ್ತಾರೆ. ನಾವಿಬ್ರು ಹೋಗ್ಬಿಟ್ಟಿದ್ರೆ ಏನಾದ್ರೂ ಅವ್ರು ಕಷ್ಟ ಆಗ್ಬಿಡ್ತಿತ್ತ ಹೇಳು? ನಾವು ಮನೆಯವರು ನಮ್ಮ ಜಾನು ನಮ್ಮ ಮನೆ ತುಂಬಿಸ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಮಂಗಳ, ಈಗ ಅಚ್ಚುಕಟ್ಟಾಗಿ ಮದುವೆ ಆಗಿ ಅವರು ಅವ್ರ ಮನೆಗೆ ಹೋಗಿದ್ದಾರೆ, ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರ್ತಾರೆ. ನಾವು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಹೋಗೋಣ. ಕಾಫಿ ಕುಡಿ. ಅತ್ತೆ, ಒಂದು ನಿಮಿಷ ಬನ್ನಿ. ಸೇರೋದು ಬಲಗಾಲಿಟ್ಟು ಒಳಗೆ ಬನ್ನಿ. ಇಷ್ಟು ದೊಡ್ಡ ಮನೇಲಿ ನೀವೊಬ್ಬರೇ ಇರ್ತೀರಾ? ಇಲ್ಲ ಇಲ್ಲ, ನನ್ನ ಜೊತೆ ಸೆಕ್ಯೂರಿಟಿ ಗಾರ್ಡ್ ಇರ್ತಾನಲ್ಲ. ಅಪ್ಪ ಅಮ್ಮ ಏನಾದರೂ ಈ ಮನೆ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ. ಅವ್ರನ್ನ ಯಾವತ್ತು ಕರ್ಕೊಂಡು ಬರೋಣ? ಮೊದಲು ಈ ಮನೆಗೆ ನೀವು ಅಡ್ಜಸ್ಟ್ ಆಗಿ, ಆಮೇಲೆ ಅವ್ರನ್ನ ಕರ್ಕೊಂಡು ಬರೋಣ. ಬನ್ನಿ ಬನ್ನಿ, ವಿಡಿಯೋ ನೋಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.